ಕೈಲಾಸ ಎಲ್ಲದ ಅಂತ ಕೇಳಿದ್ರೆ ನಾವು ಎಲ್ಲದ ಗೊತ್ತಿಲ್ಲ. ಎಲ್ಲಿ ಶರಣ ಶಿವಲಿಂಗೇಶ್ವರ ಇರ್ತಾನ, ಸಿದ್ಧಲಿಂಗ ಇರ್ತಾನ, ಸಿದ್ಧಾರೂಢ ಇರ್ತಾನ, ಆ ಪಾದ ನೆಟ್ಟ ಕೆಲಸ ಏನು ಅಂತ ಕೇಳಿದ್ರೆ ಅದೇ ನಮಗೆ ಕೈಲಾಸ ಅನ್ನೋದು. ಎಲ್ಲಿ ಕೈಲಾಸ ಅಂದ್ರೆ ಈಗ ಇಂದಿರಾ ನಗರದೊಳಗೆ ನೀವೇನು ಕೂತಾರಲ್ಲ, ಇದೇ ಪ್ರತ್ಯಕ್ಷ ಕೈಲಾಸ ಆಗಿರ್ತದೆ. ಏನು ಖುಷಿ ರೀ, ಏನು ಹಬ್ಬ, ಹಬ್ಬಬ್ಬ ಏನು ಹಬ್ಬ. ಈ ರೀತಿ ಈ ಖುಷಿ ನಿಮ್ಮ ಮನೆಯೊಳಗೆ ಸಿಗೋದಿಲ್ಲ, ನಿಮ್ಮ ಮನೆಯೊಳಗೆ ನಡೆಯುವಂಥ ಕಾರ್ಯಕ್ರಮದೊಳಗೂ ಸಿಗೋದಿಲ್ಲ. ನಿಮ್ಮ ಮನೆಯಾಗೂ ರಗಡ ಮಂದಿ ಹೆಸರು ಇಟ್ಟಾರಲ್ಲ, ನೀವು ಸಾಕಷ್ಟು ಮಂದಿ ಹೆಸರಿಟ್ಟಾರಿ. ನಿಮಗೂ ಹೆಸರು ಇಟ್ಟ ಕರ್ಕೊಂಡು ಬಂದಾರ ಈ ಭೂಮಿ ಮೇಲೆ, ಹೆಸರು ಇಟ್ಟಾರ ನಿಮಗೂ ತೊಟ್ಟದಾಗ ಹಾಕಿ ಜೋ ಜೋ ಎನ್ನ. ಈ ವೈಭವ ಅಷ್ಟ ಒಂದು 4 ಮಂದಿ ಬೀಗರು ಬಿದ್ದರು. ಹಬ್ಬ ಶರಣನ ಬಳಗ ಎಷ್ಟೈತೆ ಅನ್ನೋದು ನಾವು ವಿಚಾರ ಮಾಡುವಂಥದ್ದು. ಇಲ್ಲಿ ಬಂದವ್ರು ಇಷ್ಟು ಜನ ಇದ್ರೆ ಬರದೇ ಇರುವಂಥ ವೈಭವಗಳ ಎಲ್ಲ ಊರಾಗ ನಡೆದಾವೆ ಇವತ್ತು. ಏನು ಹೌದು ಹೌದತ್ತ ನಾಜ್ ಅವ್ರ ಊರಾಗ ಭಕ್ತರು ಅಲ್ಲೇ ನಡೆಸ್ಯಾರ. ಸಸ್ತಾಪುರದೊಳಗೆ ಶರಣ ಶಿವಲಿಂಗೇಶ್ವರ ಮಠದೊಳಗೆ ಇವತ್ತು ತೊಟ್ಟಿಲೋತ್ಸವ ಕಾರ್ಯಕ್ರಮ ಅಲ್ಲಿಯೂ ನಡೆದದ, ಇಲ್ಲಿ ನಡೆದ. ಎಲ್ಲೆಲ್ಲಿ ಅವನ ಮಠ ಅದಾವ ಎಲ್ಲ ತೊಟ್ಟಿಲೋತ್ಸವ ಕಾರ್ಯಕ್ರಮ, ಹುಟ್ಟು ಹಬ್ಬ. ಒಬ್ಬ ಭಗವಂತ ಹುಟ್ಟಿ ಬಂದರೆ ಈ ಐಶ್ವರ್ಯವನ್ನು, ಈ ವೈಭವವನ್ನು ನಮಗೆ ನೋಡೋಕೆ ಸಾಧ್ಯ ಇಲ್ಲ. ಕರೆ ಸಾದಾ ಸಾಮಾನ್ಯ ಮನುಷ್ಯರ ವೈಭವ ಇದು ಹೆಂಗೆ ಸಿಕ್ಕಿತ್ರಿ? ಭಾಳ ಅಂದ್ರೆ 1 ಕಿಲೋ ಗುಗ್ರಿ, ಹುಗ್ಗಿ ಆತ. ಹಬ್ಬ ಬಂದು ನೋಡಿ ಬರ್ರಿ ಇಲ್ಲಿ ಪೇಡೆ. ನಮ್ಮ ಅವ್ವಗಳು ಪೇಡೆ ತೊಗೊಂಬಂದರು. ನಾ ಏನು ಮಾಡಿದ್ದೆ ಅಂದ್ರೆ ಮೊದಲು ಅವ್ನು ಚೆಂಡು ಹೂ ಮಾಡಿದ್ನ್ಯಾ, ನನಗೆ ಹಾರ್ಸಾಕೆ ತಂದಾರತ್ತ. ನಾ ಮಾಡಿದ್ರೆ ಇವರು ಎಲ್ಲರಿಗೂ ತಿನ್ಸಾಕೆ ತಂದಾರ. ಏನು ವೈಭವ ರೀ, ಎಟ್ಟದಾವ್ರಿ ಅವು? 51 kg ಪೇಡೆ, ಎಲ್ಲರ ಬಾಯಿ ಒಳಗೆ ಸ್ವೀಟ್. ಯಾರು ಹೇಳಿಲ್ಲ, ನಮ್ಮ ಭಕ್ತರಿಗೆ ಯಾರು ಹೇಳಿಲ್ಲ. ಅಲ್ಲ, ನಮ್ಮ ಬದುಕನ್ನೇ ಬಂಗಾರ ಮಾಡಿರುವಂಥ ಪರಶಿವನ ಅವತಾರ ಶರಣ ಹುಟ್ಟಿ ಬರುವ ಹುಟ್ಟಹಬ್ಬದ ಇವತ್ತು. ಅವನ ಹೆಸರಿಡೋದನ ಅದ. ಎಲ್ಲರೂ ಬಾಯಿ ಸಿಹಿ ಆಗಲಿ, ನಮ್ಮ ಬಾಳನ ಸಿಹಿ ಮಾಡ್ಯಾನ ಅವನು. ನಾವು ಎಲ್ಲರ ಬಾಯಿ ಒಳಗೆ ಸಿಹಿ ಹಂಚೋಣ ಅಂತೇಳಿ ನಮ್ಮ ತಾಯಿಗಳು ತಾಮ ತಗೊಂಡು ಬಂದಾರೆ. ಯಾರು ಹೇಳಿಲ್ಲ. ಪ್ರೀತಿಯಿಂದ, ಉತ್ಸವದಿಂದ, ಆನಂದದಿಂದ. ಇದು ಕೈಲಾಸ ವೈಭವ. ಅಷ್ಟರಲ್ಲಿ ಎಷ್ಟು ಸುಂದರವಾಗಿರುವಂಥ ವೈಭವ ಏನಂತಂದರೆ, ಈಗ ಎಲ್ಲ ಶರಣರು ನಮ್ಮ ಶಿವಲಿಂಗೇಶ್ವರರ ಭಕ್ತರು ತಮ್ಮ ಮನೆ ಒಳಗೆ ಇದ್ದ ಸಂಬಂಧಿಕರನ್ನೆಲ್ಲ ಕರೆಸ್ಯಾರ. ಇವತ್ತು ಬರೀ ನಮ್ಮ ಮನೆ ಒಳಗೆ ಹುಟ್ಟಹಬ್ಬ ಐತಿ, ನಮ್ಮ ಗುರುವಿನ ಹುಟ್ಟಹಬ್ಬ ಐತಿ, ಬರೀ ಹೆಸರಿಡೋ ದಿನ ಐತಿ ಬರೀ ಅಂತ ಹೇಳಿ ಕರ್ಕೊಂಬಂದಿದ್ದಾರೆ. ಸಾಮಾನ್ಯ ಅಲ್ಲ, ಶಿವಲಿಂಗೇಶ ಆ ಬಂಗಾರಮ್ಮನ ಗರ್ಭರ ಎಂಥ ಪುಣ್ಯ ಮಾಡಿರ್ಬೇಕ್ರಿ. ಇಷ್ಟೆಲ್ಲ ಜನ ನೀವು ಕೂಡ್ಯಾರಿ ಅಂದ್ರೆ ಆ ತಾಯಿಯ ಪುಣ್ಯ ಎಂಥದಿರಬೇಕು. ಆ ತಾಯಿಯ ಹೊಟ್ಟೆ ಒಳಗೆ ಇಂಥ ಭಗವಂತ ಹುಟ್ಟಿ ಬರ್ತಾನಂದ್ರೆ ಆ ತಾಯಿ ಎಷ್ಟು ಪುಣ್ಯ ಮಾಡಿರ್ಬೇಕು. ಪುಣ್ಯ ಇಲ್ಲದ ಒಳ್ಳೆಯ ಮಕ್ಕಳು ಹುಟ್ಟೋದಿಲ್ಲ. ನಿಜಗುಣ ಶಿವಯ್ಯಗಳು ಅಂತಾರ, ಭಾಗ್ಯವಿಲ್ಲದಾಗದು. ಪುಣ್ಯ ಇಲ್ಲದ ಒಳ್ಳೆಯ ಮಕ್ಕಳು ಹುಟ್ಟೋದಿಲ್ಲ. ಮನೆಗೆ ಹೆಸರು ತರುವಂಥ, ಊರಿಗೆ ಹೆಸರು ತರುವಂಥ, ಕೀರ್ತಿ ತರುವಂಥ, ಜಗತ್ತನ್ನೇ ಉದ್ಧಾರ ಮಾಡುವಂಥ ಅಪರೂಪದ ಕೂಸ ಇವತ್ತ ನಿಮ್ಮ ಊರೊಳಗೆ. ಏನು ಪುಣ್ಯ ಮಾಡ್ಯಾರ ನೀವು. ಆ ಬಂಗಾರಮ್ಮ ತಾಯಿ ಹೊಟ್ಟೆ ಒಳಗೆ ಹುಟ್ಟಿ ಬಂದಾಗ ಇಟ್ಟು ಮಂದಿ ಕೂಡಿ ಹೆಸರಿಟ್ಟಾರಿಲ್ಲ ಗೊತ್ತಿಲ್ಲ. ಆ ತಾಯಿಗೆ ಸ್ವರ್ಗದಾಗ ಕುಂತ ನೋಡ್ತಿರ್ಬೇಕ, ನನ್ನ ಮಗನ ವೈಭವ ಎಂಥದ್ದು ನಡೆದ ಇಂದಿರಾನಗರದೊಳಗೆ ಅಂತೇಳಿ. ಆಕೆ ಅಲ್ಲಿದನ ಕೈಲಾಸದಿಂದನ ಹೂ ಮಳೆ ಸುರಿಸುತ್ತಾ ಇದ್ದಾಳ, ಹೂ ಮಳೆ ಸುರಿಸ್ತಾ ಇದ್ದಾಳ. ಭಗವಂತ ಬರ್ತಾನೆ. ಭಗವಂತನ ಅವತಾರ ನಿನ್ನೆ ಭಗವಂತನ ಅವತಾರ ಆಯಿತು. ಎಷ್ಟು ಖುಷಿ ಆತ್ರಿ. ನನಗೆ ಹೇಳಿಬಿಟ್ರು, ಜನನ ಆದ ಕೂಡಲೇ ನಿಮ್ಮ ಪುರಾಣ ಬಂದ ಅಂದರು ಅವರು. ಜನನ ಆಯಿತು ಅಂತ ಕೇಳಿದ್ರೆ ನೀವು ಸುಮ್ಮನೆ ನಮ್ಮದು ಹಬ್ಬದ ಅಂತೇಳಿ ಏನು ಮದ್ದು ಸುಟ್ಟರು, ಏನು ಹೂ ಹಾರಿಸರು, ಎಂಥ ವೈಭವ, ಏನು ಜೈಕಾರ. ಶರಣ ಶಿವಲಿಂಗೇಶ್ವರ ಮಹಾರಾಜಕಿ ಹಬ್ಬ ಜೈಕಾರ ಹಾಕಿದ್ರು. ಖುಷಿ ಖುಷಿ ಆದರು. ಒಬ್ಬ ಜ್ಞಾನಿ, ಒಬ್ಬ ಮಹಾತ್ಮ ಈ ಭೂಮಿಗೆ ಬಂದ ಅಂತ ಕೇಳಿದ್ರೆ ಎಷ್ಟು ಎಲ್ಲರಿಗೂ ಖುಷಿ ಆಗ್ತಿರ್ಬೇಕ್ರಿ.
ಈಗ ಪುರಾಣದೊಳಗೆ ಈ ಸನ್ನಿವೇಶದ ಪ್ರತ್ಯಕ್ಷ ಮಾದನ ಹಿಪ್ಪರಿ ಒಳಗೆ ಆ ತಾಯಿಯ ಗರ್ಭದಿಂದ ಹೊರಗೆ ಬಂದಾಗ ಏನಾಯ್ತು ಅಂದ್ರೆ ಎಲ್ಲ ಗುಡಿ ಗುಂಡಾರದೊಳಗೆ ಎಲ್ಲ ಮಠ ಮಂದಿರದೊಳಗೆ ಯಾರು ಹೋಗಿ ಗಂಟೆ ಬಾರಿಸಲಿಲ್ಲ, ನಗಾರಿ ಬಾರಿಸಲಿಲ್ಲ. ಆ ತಾಯಿ ಬಂಗಾರಮ್ಮನ ಗರ್ಭದಿಂದ ಆ ಕೂಸು ಹೊರಗೆ ಬರೋದರ ತಡ ಎಲ್ಲ ಗಂಟೆ ಜಂಟಿ ತಾನ ಸಪ್ಪಳಾಗತ್ತಿದ್ವು ಅಂತ, ತಾನ ಸಪ್ಪಳಾಗತ್ತಿದ್ವು ಅಂತ. ಕೈಲಾಸದಿಂದ ದೇವಾನು ದೇವತೆಗಳೆಲ್ಲ ಹೂಮಳೆ ಸುರಿತಾರ ಅವ್ರ ಮನಿ ಮ್ಯಾಗ. ಹಬ್ಬ ಗ್ರಾಮದ ಹಿರಿಯರು ಮನಸ್ಸ ಎಲ್ಲರದು ಒಂದು ರೀತಿ. ಆ ಮಗು ಗರ್ಭದಿಂದ ಹೊರಗೆ ಬಂದ್ರೆ, ಭೂಮಿಗೆ ಬಂದ್ರೆ ಸಾಕು, ಎಲ್ಲರ ಮನುಷ್ಯನೊಳಗೆ ಸದ್ಗುಣಗಳ ಪ್ರಾರಂಭ, ಅದು ಸದ್ಭಾವನೆ ಪ್ರಾರಂಭ ಆಯಿತು. ಎಷ್ಟೋ ವರ್ಷದಿಂದ ಮಳೆ ಕಾಣದಂಥ ಪರಿಸ್ಥಿತಿ ಗ್ರಾಮದೊಳಗೆ ಮಳೆರಾಯನ ಆರ್ಭಾಟ ಪ್ರಾರಂಭ ಆಯಿತು. ಬರಗಾಲ ದೂರ ಆಯಿತು. ಎಲ್ಲ ಮಂದಿರದೊಳಗೆ ದೀಪಗಳ ತನ್ನಿಂದ ತಾನ ಹತ್ತಾವ. ಅಂದ್ರೆ ಎಂಥ ಅಪರೂಪವಾಗಿರುವಂಥ ಶಕ್ತಿ ಇರಬೇಕ್ರಿ ಭಗವಂತಂತ. ಅದಕ್ಕಾಗಿ ಬಹಳ ಸುಂದರವಾಗಿ ಒಂದು ದೃಷ್ಟಾಂತ ಕೊಡ್ತಾರೆ. ಸೂರ್ಯ ಬರುವಾಗ ಸದ್ದಿಲ್ಲ, ಗದ್ದಲವಿಲ್ಲ. ಸಿದ್ದಯ್ಯ ಪುರಾಣಿಕರು ಸೂರ್ಯ ಬಂದ ಅಂತ ಕೇಳಿದ್ರೆ ಸದ್ದು ಗದ್ದಲ ಇಲ್ಲದ ನಮ್ಮ ಅಂಧಕಾರ ಕತ್ತಲೆ ಎಲ್ಲ ಹರಿದು ಹೋಗಿಬಿಡ್ತದ. ಸೂರ್ಯ ಬಂದ ಅಂದ್ರೆ ಬೆಳಕಾತಂದ್ರೆ ಎಲ್ಲರೂ ಕಾರ್ಯ ತಾವ ಚಾಲು ಆಗ್ತಾವಲ್ಲ. ಲೋಕದ ಚೇಷ್ಟೆಗೆ ರವಿ ಬೀಜವಾದ ಸೂರ್ಯ ಬಂದರೆ ಏನು ಗದ್ದಲ ಮಾಡುವುದಿಲ್ಲ, ಏನಿಲ್ಲ. ಹಂಗೆ ಭಗವಂತ ಪರಮಾತ್ಮ ಬಂಗಾರಮ್ಮನ ತಾಯಿ ಗರ್ಭದಿಂದ ಹೊರಗೆ ಬಂದ ಅಂದ ಕೂಡಲೇ ಬೆಳಗ ಏನು ಅಂತ ಕೇಳಿದ್ರೆ ಪ್ರಕಾಶಮಯವಾಗಿ ಹೊಳ್ಯಾಕೈತು. ಎಲ್ಲರ ಮನಸ್ಸಿನೊಳಗೆ ಒಳ್ಳೆಯ ಭಾವನೆಗಳ ತನ್ನ ತಾನು ಉದಯ ಆಗಾಕೈತದು. ಆದ್ರೆ ಅಂತಾರ, ಒಬ್ಬ ಮಹಾತ್ಮ ತಾಯಿ ಗರ್ಭದಿಂದ ಭೂಮಿಗೆ ಬಂದಾಗ ಈ ರೀತಿ ಸಂತೋಷ ಆಗ್ತದ. ಕಂಟಕ್ಕಾಗಿ ಹುಡುಗರು ಹುಟ್ಟಿದ್ವು ಅಂದ್ರೆ ಅದಕ್ಕೂ ದೃಷ್ಟಾಂತ ಕೊಟ್ಟವ್ರು. ಸಿಡಿಲು ಬರುವಾಗ ಕಿವಿ ಗಡಗಿಚ್ಚುಕುವಯ್ಯ. ಸಿಡಿಲು ಬರಾಕೈತೈತೆ ಅಂದ್ರೆ ಸಪ್ಪಡಿ ಹೆಚ್ಚಾಕೈತಿ. ಹಂಗೆ ನಮ್ಮಂತಾವ್ ನಿಮ್ಮಂತಾವ್ ಹುಟ್ಟಿ ಬಂದು ಅಂದ್ರೆ ಯಾರ ಮನ್ಯಾಗಾರ ಇದು ಹುಟ್ಟಿತಂದ್ರೆ ಊರಾಗ ಜಗಳ ಚಲೋ ಆಗಿರ್ತಾವ, ಅವ್ರ ಮನ್ಯಾಗ ಚಲೋ ಆಗಿರ್ತಾವ. ಕಾರಣ ಅಂದ್ರೆ ಈ ಪಾಪಿಗಳ ಜೀವನ ಹುಟ್ಟ್ರಿ ಅಂದ್ರೆ ಆ ಲೋಕದ ವಾತಾವರಣ, ಆ ಗ್ರಾಮದ ವಾತಾವರಣ ಚೇಂಜ್ ಆಗ್ತದ. ಪುಣ್ಯದ ಪ್ರಭೆಯಿಂದ ಭಗವಂತ ಹುಟ್ಟಿ ಬಂದ. ಶರಣ ಶಿವಲಿಂಗೇಶ್ವರ ಅವತಾರ ಬಹಳ ಅದ್ಭುತವಾಗಿರುವಂತಹದ್ದು. ಯಾರ ಆಶೀರ್ವಾದ ಮಾಡ್ಯಾರ? ವಿರಕ್ತ ಮಠದ ಶಿವಲಿಂಗೇಶ. ಋಷಿಗಳ ಆಡಿದ ಮಾತು ಯಾವ ಕಾಲಕ್ಕೂ ಹುಷಿ ಆಗಲಿಲ್ಲ. ತಾಯಿ ಆಗಲಿಲ್ಲ. ನಿನ್ನ ಹಣೆ ಬರದೊಳಗೆ ಮಕ್ಕಳೇ ಇಲ್ಲ ಅಂತ ಬ್ರಹ್ಮ ಬರದಾನಂತ ಹೇಳಿದ್ರು. ಆ ತಾಯಿ ನಿಷ್ಠೆ ಇಟ್ಲು. ಬ್ರಹ್ಮರೇ ಬರೀಲಿ, ವಿಷ್ಣುವರೇ ಬರೀಲಿ, ಅದು ನನಗೆ ಗೊತ್ತಿಲ್ಲ ಅಂದ್ಲ. ಗುರುವಿನ ಮೇಲೆ ನಂಬಿಕೆ ಅದ. ಅಪ್ಪ ತಂದೆ, ಮಾನಪ ಮಾನಕ್ಕೆ ನೀನೇ ದಯಾಳು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ನಿನ್ನ ನಂಬಿ ಬಂದನ್ಯ ನಂಬಿಕೆಯ ಕಾರಣವ ಸಾಂಬ ನೋಡಿ. ಆ ತಾಯಿ ಇಟ್ಟಿರುವಂಥ ಶ್ರದ್ಧೆ ಆಕೆ ಕೆಲಸ ಕೊಡ್ತು. ಸ್ಪಷ್ಟ ಗುರುನ ಹೇಳ್ತಾನೆ, ನಿನ್ನ ಹಣೆ ಬರೋದೊಳಗೆ ಮಕ್ಕಳಿಲ್ಲವಾ ಅಂದ್ರು ನಾಕೆಂತಾಳೆ, ಬಿಡೇನು ನಿನ್ನಪ್ಪ ಅದ. ನನಗೆ ಫಲ ಬೇಕಪ್ಪ ಯಪ್ಪ, ನನಗೆ ಬೇಕು. ನಿನ್ನ ನಂಬ ಯಾ ಬ್ರಹ್ಮ, ಯಾ ವಿಷ್ಣು, ಯಾ ರುದ್ರ, ಯಾ ಮಹೇಶ್ವರ, ನಿನ್ನ ಬಿಟ್ಟು ಯಾರದಾರ? ನೀನ ಎಲ್ಲ, ಬ್ರಹ್ಮನು ನೀನ. ಅದಕ್ಕೆ ನಾವೇನಂತೀವ್ರಿ? ಗುರು ಬ್ರಹ್ಮ, ಗುರು ವಿಷ್ಣು, ಗುರುರ್ದೇವೋ ಮಹೇಶ್ವರ, ಸಾಕ್ಷಾತ್ ಪರಬ್ರಹ್ಮ. ಗುರುವಿಗಿಂತ ಅಧಿಕರಿಲ್ಲ ಈ ಜಗದೊಳಗೆ. ಗುರುವೇ ನಿನಗಿಂತ ಅಧಿಕಾರ ಇಲ್ಲ. ನೀ ಮನಸ್ಸು ಮಾಡಿದಿ ಅಂದ್ರೆ ನನಗೇನೆಲ್ಲ ಸಾಧ್ಯ ಅದ. ಜಗತ್ತೊಳಗೆ ನೆನಪಿಟ್ಟುಕೋರಿ ಪುಣ್ಯಾತ್ಮರೇ, ಜಗತ್ತಿನೊಳಗೆ ಯಾವುದು ಆಗೋದಿಲ್ಲ ಅಂತ ನಾವು ತಿಳಿದಿವಲ್ಲ. ಗುರುವಿನ ಆಶೀರ್ವಾದ ತಂದ್ರೆ ಅದೆಲ್ಲ ಸಹಜವಾಗಿ ಆಗ್ತದೆ ಅನ್ನೋದು ಪಕ್ಕಾ ನಂಬಿಕೆ ಇಟ್ಕೋರಿ. ಪಕ್ಕಾ ನಂಬಿಕೆ ಬೇಕು. ಶ್ರದ್ಧೆ ಇದ್ದರೆ ಗೆದ್ದೆ, ಇಲ್ಲದಿದ್ದರೆ ಬಿದ್ದೆ. ಆ ತಾಯಿ ಬಂಗಾರಮ್ಮನ ಶ್ರದ್ಧೆ ಇತ್ತು. ಯಪ್ಪ ನಿನ್ನ ಮೇಲೆ ನಂಬಿಕೆ ಐತಿ, ನಿಮ್ಮ ಮಕ್ಕಳ ಕೊಟ್ಟ ಕೊಡ್ತಿ, ನನಗೆ ಬರುವಂಥ ಕಂಟಕವನ್ನು ದೂರ ಮಾಡುವಂತ ಹೇಳಿದಾಗ ಎಂಥ ಮಾತು ಕೊಟ್ಟರಿ ಅವರು. ಭಕ್ತರಿಗಾಗಿ ಒಬ್ಬ ಗುರು ಎಂಥ ತ್ಯಾಗ ಮಾಡ್ತಾನೆ. ಯವ್ವ ನಿನಗೆ ಮಕ್ಕಳು ಬೇಕಂದ್ರೆ ನಾವು ಹೋಗ್ಬೇಕು, ನಾನ ಬರಬೇಕು. ಯಾಕಂದ್ರೆ ಹಣೆ ಬರೋದೊಳಗೆ ಮಕ್ಕಳ ಇಲ್ಲ ನಿನಗೆ.
ಅದನ್ನು ಏನಾರೇ ಹಣೆ ಬರವನ್ನು ಬದಲು ಮಾಡಬೇಕಾದ್ರೆ ನನ್ನ ಶರೀರವನ್ನು ತ್ಯಾಗ ಮಾಡಿ ನಿನ್ನ ಗರ್ಭದೊಳಗೆ ನಾನೇ ಶಿವಲಿಂಗನಾಗಿ ಮತ್ತೆ ಹುಟ್ಟಿ ಬರಬೇಕಾಗ್ತದೆ ಅಂತೇಳಿ ಆಯಿತು ನಾನೇ ಹುಟ್ಟಿ ಬರ್ತಾನಂತ ಮಾತು ಕೊಟ್ಟಂತೆ ಬಂದ. ಮಾತು ಕೊಟ್ಟು ಬಂಗಾರಮ್ಮನ ಗರ್ಭದಿಂದ ಭೂಮಿಗೆ ಬಂದ. ಭೂಮಿಗೆ ಯಾಕೆ ಬರ್ತಾನ ಭಗವಂತ ಅಂದ್ರೆ ಜಗತ್ತ ಉದ್ಧಾರಕ್ಕಾಗಿ. ಗೀತೆ ಒಳಗೆ ಭಗವಂತ ಯದಾ ಯದಾ ಈ ಧರ್ಮಶ್ಚ ಗ್ಲಾನಿರ್ಭವತಿ ಭಾರತ. ಯಾವಾಗ ಧರ್ಮಕ್ಕೆ ಚ್ಯುತಿ ಬರ್ತದ, ಯಾವಾಗ ಧರ್ಮ ಹಾಳಾಗುವಂಥ ಪ್ರಸಂಗ ಬರ್ತದ, ಸಂಭವಾಮಿ ಯುಗೆ ಯುಗೆ, ಯುಗ ಯುಗದೊಳಗೆ ಪರಮಾತ್ಮ ಅವತಾರ ತೊಟ್ಟು ಬರ್ತಾನೆ. ಇವತ್ತು ಸಿದ್ಧಾರೂಢರ ಅವತಾರ ಆಗಲಿ, ಶರಣ ಶಿವಲಿಂಗೇಶ್ವರ ಅವತಾರನ ಬಹಳ ವಿಚಿತ್ರದ. ಅವರೆಲ್ಲರೂ ನಾಗಲಿಂಗಪ್ಪ ಸಿದ್ಧಲಿಂಗಪ್ಪ ಇವರೆಲ್ಲ ಅವತಾರ ತೊಟ್ರೆಲ್ಲ ಕರಿ, ಈ ಅವತಾರನೇ ಬೇರೆ. ಅವ್ರಿಗೆ ಯಾರಿಗಾರೆ ಏನಾರೆ ಅಂದ್ರೆ ಅವ್ರನ್ನ ಭಸ್ಮ ಮಾಡಿಬಿಡ್ತಿದ್ರು ಇವರೆಲ್ಲ. ಆದರೆ ಶರಣ ಶಿವಲಿಂಗಜ್ಜ ಸಿದ್ಧಾರೂಢ ಅಪ್ಪ ಇದನ್ನು ಮಾಡಲಿಲ್ಲ. ಅವರು ಎಲ್ಲರಿಗೂ ಒಳ್ಳೆಯದನ್ನು ಬಯಸಿದ್ರು, ಶಾಪ್ ಕೊಡಕ್ಕೆ ಹೋಗಲಿಲ್ಲ. ಅದಕ್ಕಾಗಿ ಇವರ ಅವತಾರ ಎಂಥದ್ದು ಅಂದ್ರೆ ಸಂಹಾರಕ್ಕಾಗಿ ತೊಟ್ಟ ಅವತಾರ ಸಾಕಿನ್ನು ಸರ್ವರ ಉದ್ಧಾರಕ್ಕಾಗಿ ಅವತಾರ ತೊಟ್ಟ ಬಂದವ ಶರಣ ಶಿವಲಿಂಗೇಶ. ಎಲ್ಲರೂ ಉದ್ಧಾರ, ಯಾರಿಗೆ ಶಾಪ್ ಕೊಡಕ್ಕೆ ಹೋಗಲಿಲ್ಲ, ಏನಿಲ್ಲ. ಅವು ತಂಪಲ್ಲ ತಾವ ಉಣ್ತಾವ ಬೀಡು ಅಂತಿದ್ರು ಅವರು. ಒಬ್ಬ ಸಿದ್ಧಾರೂಢನು ಇದರ ಮಾಡಿದ. ಆದ್ರೆ ನಾಗಲಿಂಗಪ್ಪ ಸಿದ್ಧಲಿಂಗಪ್ಪ ಅವ್ರು ಮಾಡಲಿಲ್ಲ. ಯಾರು ಏನಂತಾರೆ ಅವ್ರಿಗೆ ಪಕ್ಕ ಅಲ್ಲಿ ಬುದ್ಧಿ ಕಲಿಸೇ ಬರ್ತದೆ. ಅದಕ್ಕಾಗಿ ಪುಣ್ಯಾತ್ಮರ ಭಗವಂತ ಈ ಜಗತ್ತಿಗೆ ಯಾಕೆ ಬರ್ತಾನೆ ಅಂದ್ರೆ ಜಗತ್ತನ್ನು ಉದ್ಧಾರ ಮಾಡೋದಕ್ಕಾಗಿ ಬರ್ತಾನೆ. ಶರಣರು ಒಂದು ಮಾತನ ಅಂತಾರೆ, ಮರ್ತ ಲೋಕದ ಮಾಮನೆ ಹಾಳಾಗಬಾರದೆಂದು. ಭಗವಂತ ಯಾಕೆ ಬರಕತ್ಯಾನ ಇಲ್ಲಿ? ಈ ಕಡೆ ಚಿತ್ಕೊಡ್ರಿ. ಭಗವಂತ ಯಾಕೆ ಬರ್ತಾನಂದ್ರೆ ಈ ಮರ್ತ ಲೋಕದ ಮಹಾಮನೆ ಹಾಳಾಗಬಾರದೆಂದು ಕರ್ತಾರ ನಟ್ಟಿದನಯ್ಯ ಒಬ್ಬ ಶಿವಶರಣನ. ಹಾದಿ ಬಿಡ್ರಿ, ಹೋಗೋವ್ರಿಗೆ ಹಾದಿ ಬಿಡ್ರಿ, ಆ ಕಡೆ ನೋಡಬೇಡ್ರಿ, ಗದ್ದಲ ಮಾಡಬೇಡ್ರಿ. ಇದು ಈ ಮನೆ ಅದ, ಇದೊಂದು ಜಗತ್ತದ, ನೆನಪಿಟ್ಕೋರಿ. ಅಕಸ್ಮಾತ್ ನಿಮ್ಮ ಮನೆ ಒಳಗೆ ನಿಮ್ಮ ಮನೆತನ ಹಾಳಾಗಕ್ಕೈತಿ ಅಂದ್ರೆ ಯಾರಿಗೆ ಚಿಂತೆ ಇರ್ತೈತಿ ರೀ? ಮನೆ ಮಾಲಕಗೆಲ್ಲ ಚಿಂತೆ, ಹೌದಲ್ರಿ? ನಮ್ಮ ಮನೆ ಎಲ್ಲ ಹಾಳಾಕಾಗಿತ್ತು, ಹುಡುಗರು ಮಾತು ಕೇಳೋಲ್ಲ, ಹ್ಯಾಂಡ್ ರಿಂಗ್ ಅದು, ಸ್ವಚ್ಛತಾ ರಿಂಗ್ ಅದು, ಆ ಮನೆ ಏನಾರು ಹಾಲಿಗೆ ತರಬೇಕಂಥೇಳಿ ಚಿಂತೆ ಯಾರಿಗಿರ್ತದ ರೀ? ಮನೆ ಹಿರಿಯಾಗಿರ್ತೈತಿ. ಈ ಜಗತ್ತೆಂಬುದೊಂದು ಮನೆ. ಯಾರ ಮನೆ ಇದು? ದೇವರ ಮನೆ ಇದು. ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ. ದೇವರ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳು. ಇದು ಎಲ್ಲ ಯಾರ? ಮರ್ತ ಲೋಕದ ಮಹಾಮನೆ. ಇದು ಯಾರ್ದಾರ ಅಂದ್ರೆ ಇದರ ಒಡೆಯ ಯಾರಂದ್ರೆ ಭಗವಂತ ಪರಮಾತ್ಮ ಪರಶಿವ ಅದಾನ. ಅವಾಗ ಚಿಂತೆ ಐತಿ. ಇದು ಜಗತ್ತ ಹಾಳಾಗಕೈತಿತ್ತು ಅಂದ್ರೆ ಆ ಮನೆ ಮಾಲಕ ಅದಾನ, ಅವಾಗ ಚಿಂತೆ ಐತಿ. ಈ ನನ್ನ ಜಗತ್ತ, ನನ್ನ ಮನೆ ಹಾಳಾಗಕೈತೈತಿ, ಏನು ಮಾಡಬೇಕು ಅಂದ್ರೆ ನಾನು ಇದಕ್ಕೆ ಬರಬೇಕು. ಗುರು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಆ ಪರಮಾತ್ಮ, ನಾನು ನಿಮ್ಮನ್ನೊಂದು ಮಾತು ಕೇಳ್ತಾನೆ, ಯಾರ್ಯಾರ ಪರಮಾತ್ಮನ ನೋಡ್ಯಾರ ನೀವು? ಕಾಶಿಗೆ ಹೋಗ್ತೀರಿ, ರಾಮೇಶ್ವರಕ್ಕೆ ಹೋಗ್ತೀರಿ, ಬದ್ರಿಗೆ ಹೋಗ್ತೀರಿ, ಶ್ರೀಶೈಲಕ್ಕೆ ಹೋಗ್ತೀರಿ, ಇನ್ನೂ ಎಲ್ಲೆಲ್ಲೋ ಹೋಗ್ತೀರಿ. ಹಾಂ ಬರ್ರಿ ಅತ್ತು ಒಬ್ಬ ದೇವ್ರೇ. ಓ ಸೊಲ್ಲಾಪುರದಿಂದ ಬಂದಾರಿ, ಹಾಂ ಬರ್ರಿ. ಓ ಇಂದಿರಾನಗರದಿಂದ ಬಂದಾರಿ, ಬರ್ರಿ ಆರಾಮ್. ಎಷ್ಟು ದೂರಿಂದ ಬಂದಾರಿ? ಶ್ರೀಶೈಲದಾಗ ದೇವ್ರ ಕರದ ನಿಮ್ಮನ್ನ. ಬರ್ರಿ ಒಂದು ಕಪ್ ಚಾ ಬೇಡ, ಒಂದು ಗ್ಲಾಸ್ ನೀರೇ ಕುಡಿದು ಹೋಗ್ರಿ ಅಂತ ಒಂದು ದೇವರೇ ಹೋಗೋದು ಬಿಟ್ಟಿರಿ. ಮತ್ತೆ ದೇವರು ಇಲ್ಲ ಅಂತಲ್ಲ, ದೇವರು ಅದಾನ, ಈ ಕಣ್ಣಿಗೆ ಕಾಣೋದಿಲ್ಲ. ಆ ದೇವರು ಹೆಂಗದಾನಂದ್ರೆ ನಿರವಯ, ಮಾತು ಮನಂಗಳಿಂದ ತತ್ತ ಮೀರಿದ ನಿರವಯವ ನಿರಾಕಾರ ನಿರ್ಗುಣ. ಅಕ್ಕ ಹೇಳಿಲ್ಲ, ಸಾವಿಲ್ಲದ ಕೇಳಿಲ್ಲದ ರೂಹಿಲ್ಲದ ಚಲುವಂಗೆ ನಾನು ಒಲಿದೆನವ್ವ.